ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 10/6/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಜ್ಞಾನಪೂರ್ಣ ಮಕ್ಕಳೇ, ಅಜ್ಞಾನದಲ್ಲಿ ಮನುಷ್ಯರು ಸಂಪೂರ್ಣವಾಗಿ ಕುರುಡರಾಗುತ್ತಾರೆ. ಈ ಕಣ್ಣುಗಳಿಂದ ಕುರುಡರಲ್ಲ, ಜ್ಞಾನದ ಮೂರನೇ ನೇತ್ರವಿಲ್ಲ. ನಿಮಗೆ ಈಗ ಜ್ಞಾನದ ನೇತ್ರ ಸಿಕ್ಕಿದೆ. ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿಯುತ್ತೀರಿ. ಲಕ್ಷಾಂತರ ವರ್ಷಗಳ ಮಾತಾಗಿದ್ದರೆ ತಿಳಿಯುವುದು ಹೇಗೆ ಸಾಧ್ಯ? ಈಗ ನೀವು ತಂದೆ ಯಾರು, ಹೇಗೆ ಬರುತ್ತಾರೆ, ಏನು ಕರ್ತವ್ಯ ಮಾಡುತ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ನೀವು ಎಲ್ಲರ ಆಕ್ಯುಪೇಷನ್ ಜನ್ಮ ಪತ್ರಿಕೆಯನ್ನು ತಿಳಿಯುತ್ತೀರಿ. ಓಂ ನಮಃ ಶಿವಾಯ. ತಂದೆ ಈ ಶರೀರದ ಮೂಲಕ ತಿಳಿಸುತ್ತಾರೆ. ಇವರನ್ನು ಜೀವ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಆತ್ಮವೂ ಇದೆ ಮತ್ತು ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ಪರಮಾತ್ಮನೂ ಇದ್ದಾರೆ. ಇದು ಮೊದಲು ಪಕ್ಕಾ ಆಗಿರಬೇಕು. ಅದಕ್ಕಾಗಿಯೇ ಇವರನ್ನು ಬಾಬಾ ಎಂದು ಕರೆಯುತ್ತಾರೆ. ಇದು ಮಕ್ಕಳಿಗೆ ನಿಶ್ಚಯವಿದೆ. ಈ ನಿಶ್ಚಯದಲ್ಲಿಯೇ ಮನನ ಮಾಡಬೇಕು. ಖಂಡಿತವಾಗಿಯೂ ಬಾಬಾ ಯಾರಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ಅಥವಾ ಅವತಾರ ತಳೆದಿದ್ದಾರೆ ಎಂದು ತಂದೆ ಸ್ವತಃ ಹೇಳುತ್ತಾರೆ. ನಾನು ಇವರ ಅನೇಕ ಜನ್ಮಗಳ ಕೊನೆಯ ಜನ್ಮದ ಅಂತ್ಯದಲ್ಲಿ ಬರುತ್ತೇನೆ. ಮಕ್ಕಳಿಗೆ ತಿಳಿಸಲಾಗಿದೆ, ಇದು ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯ ಜ್ಞಾನವಾಗಿದೆ. ಶ್ರೀಮತ್ ಎಂದರೆ ಶ್ರೇಷ್ಠ ಮತ, ಶ್ರೇಷ್ಠಾತಿ ಶ್ರೇಷ್ಠ ಮತ ಭಗವಂತನದ್ದಾಗಿದೆ. ಯಾರ ಶ್ರೇಷ್ಠ ಮತದಿಂದ ಮನುಷ್ಯರು ದೇವತೆಗಳಾಗುತ್ತಾರೆ? ನೀವು ಬರುವುದೇ ಇದಕ್ಕಾಗಿ. ತಂದೆಯು ಸ್ವಯಂ ಹೇಳುತ್ತಾರೆ, ನಾನು ನಿಮ್ಮನ್ನು ಭ್ರಷ್ಟಾಚಾರಿ ವಿಕಾರಿ ಮತದಿಂದ ಶ್ರೇಷ್ಠಾಚಾರಿ ನಿರ್ವಿಕಾರಿ ಮತದ ದೇವಿ ದೇವತೆಗಳನ್ನಾಗಿ ಮಾಡಲು ಬರುತ್ತೇನೆ. ಮನುಷ್ಯನಿಂದ ದೇವತೆಯಾಗುವ ಅರ್ಥವನ್ನು ಅರ್ಥ ಮಾಡಿಕೊಳ್ಳಬೇಕು. ವಿಕಾರಿ ಮನುಷ್ಯನಿಂದ ನಿರ್ವಿಕಾರಿ ದೇವತೆಯನ್ನಾಗಿ ಮಾಡಲು ತಂದೆಯೇ ಬರುತ್ತಾರೆ. ಸತ್ಯ ಯುಗದಲ್ಲಿ ಮನುಷ್ಯರೇ ಇರುತ್ತಾರೆ, ಆದರೆ ದೈವಿ ಗುಣಗಳಿರುವವರು ಈಗ ಕಲಿಯುಗದಲ್ಲಿ ಅಸುರಿ ಗುಣಗಳಿರುವವರಿದ್ದಾರೆ. ಇಡೀ ಮನುಷ್ಯ ಸೃಷ್ಟಿ ಇದೆ, ಆದರೆ ಅದು ಈಶ್ವರೀಯ ಬುದ್ಧಿ. ಇದು ಅಸುರಿ ಬುದ್ಧಿ. ಅಲ್ಲಿ ಜ್ಞಾನವಿದೆ, ಇಲ್ಲಿ ಭಕ್ತಿ ಇದೆ. ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆ ಅಲ್ವೇ? ಭಕ್ತಿಯ ಪುಸ್ತಕಗಳು ಎಷ್ಟು ಮತ್ತು ಜ್ಞಾನದ ಪುಸ್ತಕಗಳು ಎಷ್ಟು? ಜ್ಞಾನದ ಸಾಗರ ತಂದೆಯಾಗಿದ್ದಾರೆ. ಅವರ ಪುಸ್ತಕ ಒಂದೇ ಇರಬೇಕು. ಯಾರು ಧರ್ಮ ಸ್ಥಾಪನೆ ಮಾಡುತ್ತಾರೋ ಅವರ ಪುಸ್ತಕ ಒಂದೇ ಇರಬೇಕು. ಇದನ್ನು ಧರ್ಮ ಗ್ರಂಥ ಎಂದು ಕರೆಯಲಾಗುತ್ತದೆ. ಮೊದಲನೆಯ ಧರ್ಮ ಗ್ರಂಥ ಗೀತೆ, ಶ್ರೀಮದ್ ಭಗವದ್ಗೀತೆ. ಇದು ಕೂಡ ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಮೊದಲನೆಯ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಹೊರತು ಹಿಂದೂ ಧರ್ಮವಲ್ಲ. ಗೀತೆಯಿಂದ ಹಿಂದೂ ಧರ್ಮ ಸ್ಥಾಪನೆಯಾಯಿತು ಮತ್ತು ಶ್ರೀಕೃಷ್ಣನು ಗೀತೆಯನ್ನು ಹಾಡಿದನು ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ಯಾರನ್ನೇ ಕೇಳಿದರೂ ಪರಂಪರೆಯಿಂದ ಇದನ್ನು ಹಾಡಿದ್ದಾನೆ ಎಂದು ಹೇಳುತ್ತಾರೆ. ಯಾವುದೇ ಶಾಸ್ತ್ರದಲ್ಲಿ ಶಿವ ಭಗವಾನುವಾಚ ಎಂದಿಲ್ಲ. ಶ್ರೀಮದ್ ಕೃಷ್ಣ ಭಗವಾನುವಾಚ ಎಂದು ಬರೆದಿದ್ದಾರೆ. ಗೀತೆ ಓದಿದವರಿಗೆ ಇದು ಸುಲಭವಾಗಿ ಅರ್ಥವಾಗುತ್ತದೆ. ಈಗ ನೀವು ತಿಳಿದುಕೊಳ್ಳುತ್ತೀರಿ, ಈ ಗೀತಾ ಜ್ಞಾನದಿಂದಲೇ ಮನುಷ್ಯರು ದೇವತೆಗಳಾಗಿದ್ದಾರೆ. ಅದನ್ನು ತಂದೆ ಈಗ ನಿಮಗೆ ನೀಡುತ್ತಿದ್ದಾರೆ. ರಾಜಯೋಗವನ್ನು ಕಲಿಸುತ್ತಿದ್ದಾರೆ, ಪವಿತ್ರತೆಯನ್ನು ಕಲಿಸುತ್ತಿದ್ದಾರೆ. ಅಪವಿತ್ರತೆ ಕಾಮವಿಕಾರವು ಮಹಾಶತ್ರುವಾಗಿದೆ. ಈ ಶತ್ರುವಿನಿಂದಲೇ ನೀವು ಸೋತಿದ್ದೀರಿ. ಈಗ ಮತ್ತೆ ಇವರ ಮೇಲೆ ಜಯ ಗಳಿಸುವುದರಿಂದ ನೀವು ಜಗತ್ತಿನ ಮಾಲೀಕ ದೇವತೆಗಳಾಗುತ್ತೀರಿ. ಇದು ಬಹಳ ಸುಲಭ. ಬೇಹದ್ದಿನ ತಂದೆಯೇ ಕುಳಿತು ಇವರ ಮೂಲಕ ನಿಮಗೆ ಓದಿಸುತ್ತಿದ್ದಾರೆ. ಅವರು ಎಲ್ಲ ಆತ್ಮಗಳ ಬೇಹದ್ದಿನ ತಂದೆಯಾಗಿದ್ದಾರೆ. ಇವರು ಮನುಷ್ಯರ ಹದ್ದಿನ ತಂದೆ. ಹೆಸರೇ ಪ್ರಜಾಪಿತ ಬ್ರಹ್ಮ. ನೀವು ಯಾರನ್ನಾದರೂ ಬ್ರಹ್ಮನ ತಂದೆಯ ಹೆಸರನ್ನು ಕೇಳಿ, ಅವರು ಗೊಂದಲಕ್ಕೊಳಗಾಗುತ್ತಾರೆ. ಬ್ರಹ್ಮ, ವಿಷ್ಣು, ಶಂಕರ ಇವರು ರಚನೆ. ಈ ಮೂವರಿಗೂ ಒಬ್ಬ ತಂದೆ ಇರಬೇಕಲ್ಲವೇ? ಈ ಮೂವರ ತಂದೆ ನಿರಾಕಾರ ಎಂದು ನೀವು ತೋರಿಸುತ್ತೀರಿ. ಬ್ರಹ್ಮ, ವಿಷ್ಣು, ಶಂಕರರನ್ನು ಸೂಕ್ಷ್ಮವತನದ ದೇವತೆಗಳೆಂದು ತೋರಿಸುತ್ತಾರೆ. ಇವರ ಮೇಲೆ ಶಿವನಿದ್ದಾನೆ. ಶಿವಬಾಬಾರವರ ಮಕ್ಕಳಾದ ಆತ್ಮಗಳೆಲ್ಲರೂ ಶರೀರವನ್ನು ಧಾರಣೆ ಮಾಡಿದ್ದಾರೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಅವರು ಸದಾ ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೆ. ನಾವು ನಿರಾಕಾರ ಪರಮಪಿತ ಪರಮಾತ್ಮನ ಮಕ್ಕಳು ಎಂದು ಮಕ್ಕಳಿಗೆ ಗೊತ್ತಿದೆ. ಆತ್ಮವು ಶರೀರದ ಮೂಲಕ ಪರಮಪಿತ ಎಂದು ಹೇಳುತ್ತದೆ. ಎಷ್ಟು ಸುಲಭದ ಮಾತು!
ಇದನ್ನು ಆಲ್ಫ್ ಮತ್ತು ಬೇ ಎಂದು ಕರೆಯಲಾಗುತ್ತದೆ. ತಂದೆ ಮತ್ತು ಆಸ್ತಿ. ಓದಿಸುವವರು ಯಾರು? ಗೀತೆಯ ಜ್ಞಾನವನ್ನು ಯಾರು ತಿಳಿಸಿದರು? ಶ್ರೀಕೃಷ್ಣನನ್ನು ಭಗವಂತ ಎಂದು ಕರೆಯಲಾಗುವುದಿಲ್ಲ ಎಂದು ತಂದೆ ತಿಳಿಸಿದ್ದಾರೆ. ಅವರು ದೇಹಧಾರಿ ಅಲ್ಲವೇ? ಅವರ ಮೇಲೆ ಕಿರೀಟ ಇತ್ಯಾದಿಗಳಿವೆ. ಶಿವನು ನಿರಾಕಾರ, ಅವರ ಮೇಲೆ ಯಾವುದೇ ಕಿರೀಟ ಇತ್ಯಾದಿಗಳಿಲ್ಲ. ಅವರೇ ಜ್ಞಾನದ ಸಾಗರ. ನಾನು ಚೈತನ್ಯ ಬೀಜರೂಪನಾಗಿದ್ದೇನೆ ಎಂದು ತಂದೆ ತಿಳಿಸಿದ್ದಾರೆ. ನೀವು ಚೈತನ್ಯರಾಗಿದ್ದೀರಿ ಅಲ್ಲವೇ? ಎಲ್ಲಾ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಳ್ಳುತ್ತೀರಿ. ನೀವು ತೋಟಗಾರನಲ್ಲದಿದ್ದರೂ ಬೀಜವನ್ನು ಹೇಗೆ ಹಾಕುತ್ತಾರೆ ಮತ್ತು ಅದರಿಂದ ವೃಕ್ಷ ಹೇಗೆ ಬೆಳೆಯುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ಅದು ಜಡ, ಇದು ಚೈತನ್ಯ. ಆತ್ಮವನ್ನು ಚೈತನ್ಯ ಎಂದು ಕರೆಯಲಾಗುತ್ತದೆ. ನಿಮ್ಮ ಆತ್ಮದಲ್ಲಿ ಜ್ಞಾನವಿದೆ ಮತ್ತು ಬೇರೆ ಯಾರ ಆತ್ಮದಲ್ಲಿಯೂ ಜ್ಞಾನವಿಲ್ಲ. ಹಾಗಾಗಿ ತಂದೆಯು ಚೈತನ್ಯ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ. ವೃಕ್ಷವು ಮನುಷ್ಯರದ್ದೇ ಆಗಿರುತ್ತದೆ. ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜ ನಾನು ಎಂದು ತಂದೆ ತಿಳಿಸುತ್ತಾರೆ. ಇದು ಚೈತನ್ಯ ರಚನೆ. ಬೀಜ ಮತ್ತು ರಚನೆಯಲ್ಲಿ ವ್ಯತ್ಯಾಸವಿದೆಯಲ್ಲವೇ? ಮಾವಿನ ಬೀಜ ಹಾಕಿದರೆ ಮಾವಿನ ಹಣ್ಣುಗಳು ಬರುತ್ತವೆ. ನಂತರ ವೃಕ್ಷ ಎಷ್ಟು ದೊಡ್ಡದಾಗುತ್ತದೆ. ಹಾಗೆಯೇ ಮನುಷ್ಯನ ಬೀಜದಿಂದ ಮನುಷ್ಯರು ಎಷ್ಟು ದೊಡ್ಡವರಾಗುತ್ತಾರೆ. ಅವೆಲ್ಲವೂ ಜಡ ಬೀಜಗಳು. ಜಡ ಬೀಜದಲ್ಲಿ ಯಾವುದೇ ಜ್ಞಾನವಿದೆ ಎಂದಲ್ಲ. ಇದು ಚೈತನ್ಯ ಬೀಜರೂಪವಾಗಿದೆ. ಅವರಲ್ಲಿ ಇಡೀ ಸೃಷ್ಟಿರೂಪಿ ವೃಕ್ಷದ ಜ್ಞಾನವಿದೆ. ಉತ್ಪತ್ತಿ, ಪಾಲನೆ, ವಿನಾಶ ಹೇಗೆ ಆಗುತ್ತದೆ ಎಂಬ ಜ್ಞಾನ ಅವರಲ್ಲಿದೆ. ವೃಕ್ಷವು ಬಹಳ ದೊಡ್ಡದಾಗಿದೆ. ಅದು ಮುಗಿದು ಮತ್ತೊಂದು ಹೊಸದು ಹೇಗೆ ನಿಲ್ಲುತ್ತದೆ ಎನ್ನುವುದು ಗುಪ್ತವಾಗಿದೆ. ನಿಮಗೂ ಜ್ಞಾನವು ಗುಪ್ತವಾಗಿ ಸಿಗುತ್ತಿದೆ. ತಂದೆಯು ಗುಪ್ತವಾಗಿ ಬಂದಿದ್ದಾರೆ. ಈ ಸಸಿ ನೆಡಲಾಗಿದೆ ಎಂದು ನೀವು ತಿಳಿಯುತ್ತೀರಿ. ಈಗ ಎಲ್ಲರೂ ಪತಿತರಾಗಿದ್ದಾರೆ. ಒಳ್ಳೆಯದು. ಬೀಜದಿಂದ ಮೊಟ್ಟ ಮೊದಲು ನಂಬರ್ 1 ಅಲ್ಲಿ ಹೊರಬಂದ ಎಲೆ ಯಾವುದು? ಸತ್ಯಯುಗದ ಮೊದಲ ಎಲೆ ಕೃಷ್ಣನೆಂದು ಕರೆಯಲ್ಪಡುತ್ತಾನೆ, ಲಕ್ಷ್ಮೀನಾರಾಯಣರಲ್ಲ. ಹೊಸ ಎಲೆ ಚಿಕ್ಕದಾಗಿರುತ್ತದೆ, ನಂತರ ದೊಡ್ಡದಾಗುತ್ತದೆ. ಹಾಗಾದರೆ ಈ ಬೀಜಕ್ಕೆ ಎಷ್ಟು ಮಹಿಮೆ! ಇದು ಚೈತನ್ಯ ಅಲ್ಲವೇ? ನಂತರ ಇತರ ಎಲೆಗಳು ಬರುತ್ತವೆ, ಅವುಗಳಿಗೂ ಮಹಿಮೆ ಇರುತ್ತದೆ ಅಲ್ಲವೇ? ಈಗ ನೀವು ದೇವತಾ ಆಗುತ್ತಿದ್ದೀರಿ. ಮುಖ್ಯವಾದ ವಿಷಯವೆಂದರೆ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಇವರಂತೆ ಆಗಬೇಕು. ಚಿತ್ರಗಳೂ ಇವೆ. ಈ ಚಿತ್ರಗಳಿಲ್ಲದಿದ್ದರೆ ಬುದ್ಧಿಯಲ್ಲಿ ಜ್ಞಾನವಿರಲು ಸಾಧ್ಯವಿರಲಿಲ್ಲ. ಪ್ರಾಣಿಗಳಂತೆ ಈ ಚಿತ್ರಗಳು ಬಹಳ ಕೆಲಸಕ್ಕೆ ಬರುತ್ತವೆ. ಭಕ್ತಿ ಮಾರ್ಗದಲ್ಲಿ ಈ ಚಿತ್ರಗಳ ಪೂಜೆ ನಡೆಯುತ್ತದೆ ಮತ್ತು ಜ್ಞಾನ ಮಾರ್ಗದಲ್ಲಿ ಈ ಚಿತ್ರಗಳಿಂದ ನಿಮಗೆ ಹೀಗೆ ಆಗಬೇಕು ಎಂಬ ಜ್ಞಾನ ಸಿಗುತ್ತದೆ. ಭಕ್ತಿ ಮಾರ್ಗದಲ್ಲಿ ನಾವು ಹೀಗೆ ಆಗಬೇಕು ಎಂದು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ದೇವಾಲಯಗಳು ಇತ್ಯಾದಿ ಎಷ್ಟು ನಿರ್ಮಾಣವಾಗುತ್ತವೆ. ಅತಿ ಹೆಚ್ಚು ದೇವಾಲಯಗಳು ಯಾರದ್ದಾಗಿರುತ್ತವೆ? ಅವಶ್ಯವಾಗಿ ಶಿವ ಬಾಬರದ್ದೇ ಆಗಿರುತ್ತವೆ. ಯಾರು ಬೀಜರೂಪನಾಗಿದ್ದಾರೋ ಅವರದ್ದು. ನಂತರ ಅವರ ರಚನೆಯ ದೇವಾಲಯಗಳು. ಮೊದಲ ರಚನೆ ಇವರು, ಅಂದರೆ ಲಕ್ಷ್ಮೀನಾರಾಯಣ. ಶಿವನ ನಂತರ ಇವರ ಪೂಜೆ ಅತಿ ಹೆಚ್ಚಾಗಿ ನಡೆಯುತ್ತದೆ. ಮಾತೆಯರು ಜ್ಞಾನ ನೀಡುತ್ತಾರೆ, ಅವರ ಪೂಜೆ ಇಲ್ಲ. ಅವರು ಓದುತ್ತಾರಲ್ಲವೇ? ತಂದೆ ನಿಮಗೆ ಓದಿಸುತ್ತಾರೆ. ನೀವು ಯಾರ ಪೂಜೆಯನ್ನೂ ಮಾಡುವುದಿಲ್ಲ. ಓದಿಸುವವರ ಪೂಜೆ ಈಗ ಮಾಡಲು ಸಾಧ್ಯವಿಲ್ಲ. ನೀವು ಓದಿ ನಂತರ ಅನಕ್ಷರಸ್ಥರಾದಾಗ ಪೂಜೆ ಮಾಡುತ್ತೀರಿ. ಈಗ ನೀವು ದೇವಿ ದೇವತೆಗಳಾಗುತ್ತಿದ್ದೀರಿ. ನಮ್ಮನ್ನು ಹೀಗೆ ಮಾಡುವವರ ಪೂಜೆ ನಡೆಯುತ್ತದೆ. ನಂತರ ನಮ್ಮ ಪೂಜೆಯು ನಂಬರ್ ವಾರಾಗಿ ನಡೆಯುತ್ತದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ನಂತರ ಕೆಳಗೆ ಬೀಳುತ್ತಾ ಬೀಳುತ್ತಾ 5 ತತ್ವಗಳ ಪೂಜೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಶರೀರವು 5 ತತ್ವಗಳಿಂದ ಕೂಡಿದೆ. 5 ತತ್ವಗಳನ್ನು ಪೂಜಿಸಿ ಅಥವಾ ಶರೀರವನ್ನು ಪೂಜಿಸಿ ಮಾತು ಒಂದೇ ಆಗುತ್ತದೆ. ಲಕ್ಷ್ಮೀನಾರಾಯಣರು ಇಡೀ ವಿಶ್ವದ ಮಾಲೀಕರಾಗಿದ್ದರು ಎನ್ನುವ ಜ್ಞಾನ ಬುದ್ಧಿಯಲ್ಲಿದೆ. ಈ ದೇವಿ ದೇವತೆಗಳ ರಾಜ್ಯವು ಹೊಸ ಸೃಷ್ಟಿಯ ಮೇಲಿತ್ತು. ಆದರೆ ಅದು ಯಾವಾಗ ಎಂದು ಅವರಿಗೆ ಗೊತ್ತಿರಲಿಲ್ಲ. ಲಕ್ಷಾಂತರ ವರ್ಷಗಳು ಎಂದು ಹೇಳುತ್ತಾರೆ. ಈಗ ಲಕ್ಷಾಂತರ ವರ್ಷಗಳ ಮಾತು ಯಾರ ಸ್ಮೃತಿಯಲ್ಲಿಯೂ ಇರಲು ಸಾಧ್ಯವಿಲ್ಲ. ಈಗ ನಿಮಗೆ ಸ್ಮೃತಿ ಇದೆ.
ನಾವು ಇಂದಿನಿಂದ 5,000 ವರ್ಷಗಳ ಹಿಂದೆ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು. ದೇವತಾ ಧರ್ಮದವರು ನಂತರ ಇತರ ಧರ್ಮಗಳಿಗೆ ಮತಾಂತರಗೊಂಡಿದ್ದಾರೆ. ಹಿಂದೂ ಧರ್ಮ ಎಂದು ಹೇಳುತ್ತಾರೆ. ಪತಿತರಾದ ಕಾರಣ ಹಿಂದೂ ಎಂದು ಹೇಳುತ್ತಾರೆ. ತಮ್ಮನ್ನು ದೇವಿ ದೇವತಾ ಎಂದು ಕರೆದುಕೊಳ್ಳುವುದು ಶೋಭಿಸುವುದಿಲ್ಲ, ಏಕೆಂದರೆ ಅವರು ಪವಿತ್ರರಾಗಿಲ್ಲ. ಅಪವಿತ್ರರನ್ನು ದೇವಿ ದೇವತಾ ಎಂದು ಕರೆಯಲು ಸಾಧ್ಯವಿಲ್ಲ. ಆದರೆ ಮನುಷ್ಯರಲ್ಲಿ ಜ್ಞಾನವಿಲ್ಲದ ಕಾರಣ ಮನುಷ್ಯರಿಗೆ ದೇವತಾ ಎನ್ನುವ ಟೈಟಲ್ ಕೊಡುತ್ತಲೇ ಇರುತ್ತಾರೆ. ಎಲ್ಲಿ ಆ ಪಾವನ ಪೂಜ್ಯ ದೇವತೆಗಳು ಮತ್ತು ಎಲ್ಲಿ ಈ ಪತಿತರು ಪಾವನ ದೇವಿಯರನ್ನು ಪೂಜಿಸುತ್ತಾರೆ, ಅಂದರೆ ಅವಶ್ಯವಾಗಿಯೂ ಇವರು ಅಪವಿತ್ರರಾಗಿದ್ದಾರಲ್ಲವೇ? ಅದಕ್ಕಾಗಿಯೇ ಪವಿತ್ರರ ಮುಂದೆ ತಲೆಬಾಗಬೇಕಾಗುತ್ತದೆ. ಭಾರತದಲ್ಲಿ ವಿಶೇಷವಾಗಿ ಕನ್ಯೆಯರಿಗೆ ಎಷ್ಟು ನಮಸ್ಕಾರ ಮಾಡುತ್ತಾರೆ. ಕುಮಾರರಿಗೆ ಮಾಡುವುದಿಲ್ಲ. ಸ್ತ್ರೀಯರಿಗೆ ನಮಸ್ಕಾರ ಮಾಡುತ್ತಾರೆ, ಪುರುಷರಿಗೇಕೆ ಮಾಡುವುದಿಲ್ಲ? ಏಕೆಂದರೆ ಈ ಸಮಯದಲ್ಲಿ ಜ್ಞಾನಾಮೃತವು ಮೊದಲು ಮಾತೆಯರಿಗೆ ಸಿಗುತ್ತದೆ. ತಂದೆ ಇವರಲ್ಲಿ ಪ್ರವೇಶ ಮಾಡುತ್ತಾರೆ. ಇವರು ನಿಜವಾಗಿಯೂ ಜ್ಞಾನದ ದೊಡ್ಡ ನದಿ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಜ್ಞಾನದ ನದಿಯೂ ಹೌದು ಮತ್ತು ಪುರುಷನೂ ಹೌದು. ಇದು ಎಲ್ಲಕ್ಕಿಂತ ದೊಡ್ಡ ನದಿ. ಬ್ರಹ್ಮಪುತ್ರ ನದಿಯು ಎಲ್ಲಕ್ಕಿಂತ ದೊಡ್ಡ ನದಿ. ಅದು ಕಲ್ಕತ್ತಾದ ಕಡೆಗೆ ಸಾಗರವನ್ನು ಸೇರುತ್ತದೆ. ಮೇಳವು ಅಲ್ಲಿಯೇ ನಡೆಯುತ್ತದೆ. ಆದರೆ ಇದು ಆತ್ಮ ಮತ್ತು ಪರಮಾತ್ಮನ ಮೇಳ ಎಂಬುದು ಅವರಿಗೆ ಗೊತ್ತಿಲ್ಲ. ಅದು ನೀರಿನ ನದಿ. ಅದಕ್ಕೆ ಬ್ರಹ್ಮಪುತ್ರ ಎಂದು ಹೆಸರಿಟ್ಟಿದ್ದಾರೆ. ಅವರು ಬ್ರಹ್ಮನನ್ನು ಈಶ್ವರ ಎಂದು ಕರೆಯುತ್ತಾರೆ. ಅದಕ್ಕಾಗಿಯೇ ಬ್ರಹ್ಮಪುತ್ರ ನದಿಯನ್ನು ಬಹಳ ಪಾವನವೆಂದು ಭಾವಿಸುತ್ತಾರೆ. ದೊಡ್ಡ ನದಿ, ಹಾಗಾಗಿ ಅವಳು ಪವಿತ್ರಳಾಗಿರಬೇಕು. ವಾಸ್ತವದಲ್ಲಿ ಗಂಗೆಯನ್ನು ಪತಿತ ಪಾವನಿ ಎಂದು ಕರೆಯಲಾಗುವುದಿಲ್ಲ. ಬ್ರಹ್ಮಪುತ್ರ ನದಿಯನ್ನು ಕರೆಯಬೇಕು. ಅವರ ಮೇಳ ನಡೆಯುತ್ತದೆ. ಇದು ಕೂಡ ಸಾಗರ ಮತ್ತು ಬ್ರಹ್ಮಪುತ್ರ ನದಿಯ ಮಿಲನವಾಗಿದೆ. ತಂದೆ ಹೇಳುತ್ತಾರಲ್ಲವೇ, ನಾನು ಫಿಮೇಲ್ ಆಗಿದ್ದೇನೆ. ಯಾರ ಮೂಲಕ ದತ್ತು ನಡೆಯುತ್ತದೆ? ಇವು ಅರ್ಥ ಮಾಡಿಕೊಳ್ಳಬೇಕಾದ ಬಹಳ ಗುಹ್ಯ ವಿಷಯಗಳು. ಇವು ನಂತರ ಪ್ರಾಯಲೋಪವಾಗುತ್ತವೆ. ನಂತರ ಮನುಷ್ಯರು ಕುಳಿತು ಶಾಸ್ತ್ರ ಇತ್ಯಾದಿಗಳನ್ನು ತಯಾರಿಸಿದರು. ಸತ್ಯಯುಗದಲ್ಲಿ ಶಾಸ್ತ್ರ ಇತ್ಯಾದಿಗಳು ಇರಲು ಸಾಧ್ಯವಿಲ್ಲ. ಧರ್ಮ ಸ್ಥಾಪನೆಯಾದಂತೆ ಅವರ ನಂಬರ್ವಾರ್ ಶಾಸ್ತ್ರಗಳು ಹೊರಬರುತ್ತಾ ಹೋಗುತ್ತವೆ. ಮೊದಲು ಕೈಯಿಂದ ಬರೆದ ಶಾಸ್ತ್ರಗಳು, ನಂತರ ಮನುಷ್ಯರು ಕುಳಿತು ಪುಸ್ತಕಗಳನ್ನು ತಯಾರಿಸಿದರು. ಮುದ್ರಣವಾಯಿತು. ಸಂಸ್ಕೃತ ಶ್ಲೋಕ ಇತ್ಯಾದಿಗಳಿಲ್ಲ. ಇದು ತೀರಾ ಸರಳವಾದ ಮಾತು. ಭಗವಾನುವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಶಾಸ್ತ್ರ ಇತ್ಯಾದಿ ಯಾವುದೂ ಉಳಿಯುವುದಿಲ್ಲ. ನಂತರ ಈ ಪ್ರಪಂಚವೇ ಮುಗಿದು ಹೋಗುತ್ತದೆ. ನಂತರ ಭಕ್ತಿ ಮಾರ್ಗದಲ್ಲಿ ಈ ಶಾಸ್ತ್ರ ಇತ್ಯಾದಿಗಳು ತಯಾರಾಗುತ್ತವೆ. ಜ್ಞಾನ ಮಾರ್ಗದಲ್ಲಿ ಶಾಸ್ತ್ರಗಳೇ ಇರುವುದಿಲ್ಲ. ಈ ಶಾಸ್ತ್ರಗಳು ಪರಂಪರೆಯಿಂದ ನಡೆದುಕೊಂಡು ಬರುತ್ತಿವೆ ಎಂದು ಮನುಷ್ಯರು ಭಾವಿಸುತ್ತಾರೆ. ಜ್ಞಾನವೇನೂ ಇಲ್ಲ. ಕಲ್ಪದ ಆಯುಷನ್ನೇ ಲಕ್ಷಾಂತರ ವರ್ಷಗಳೆಂದು ನೀಡಿದ್ದಾರೆ. ಅದಕ್ಕಾಗಿಯೇ ಪರಂಪರೆ ಎಂದು ಹೇಳುತ್ತಾರೆ. ಇದನ್ನು ಅಜ್ಞಾನ ಎಂದು ಕರೆಯಲಾಗುತ್ತದೆ, ಅಂಧಕಾರ. ಈಗ ನೀವು ಮಕ್ಕಳಿಗೆ ಈ ಬೇಹದ್ದಿನ ಶಿಕ್ಷಣ ಸಿಗುತ್ತಿದೆ. ಇದರಿಂದ ನೀವು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಸುಲಭವಾಗಿ ತಿಳಿಸಬಹುದು. ನಿಮಗೆ ಈ ದೇವತೆಗಳ ಸಂಪೂರ್ಣ ಇತಿಹಾಸ ಭೂಗೋಳ ತಿಳಿದಿದೆ. ಅವರು ಪವಿತ್ರ ಪ್ರವೃತ್ತಿ ಮಾರ್ಗದ ಪೂಜ್ಯರಾಗಿದ್ದರು. ಈಗ ಪೂಜಾರಿಗಳು ಪತಿತರಾಗಿದ್ದಾರೆ. ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ, ಇಲ್ಲಿ ಕಲಿಯುಗದಲ್ಲಿ ಅಪವಿತ್ರ ಪ್ರವೃತ್ತಿ ಮಾರ್ಗ. ನಂತರ ನಿವೃತ್ತಿ ಮಾರ್ಗವಿರುತ್ತದೆ. ಅದು ಕೂಡ ಡ್ರಾಮಾದಲ್ಲಿದೆ. ಅದನ್ನು ಸನ್ಯಾಸ ಧರ್ಮ ಎಂದು ಕರೆಯುತ್ತಾರೆ. ಕಾಡಿಗೆ ಹೋಗುತ್ತಾರೆ. ಅದು ಹದ್ದಿನ ಸನ್ಯಾಸ. ಇರುವುದು ಇದೇ ಹಳೆಯ ಪ್ರಪಂಚದಲ್ಲಿ ಅಲ್ಲವೇ? ಈಗ ನಾವು ಸಂಗಮ ಯುಗದಲ್ಲಿದ್ದೇವೆ ಎಂದು ನಿಮಗೆ ತಿಳಿದಿದೆ. ನಂತರ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ. ಅವರಿಗೆ ಹೊಸ ಮತ್ತು ಹಳೆಯ ಪ್ರಪಂಚದ ಬಗ್ಗೆ ಗೊತ್ತೇ ಇಲ್ಲ. ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ. ತಿಥಿ ತಾರೀಕು ಸೆಕೆಂಡುಗಳ ಸಹಿತವಾಗಿ. ಯಾರೋ ಒಬ್ಬ ಮಗು 7 ವರ್ಷಗಳಲ್ಲಿ ಎಷ್ಟು ಸೆಕೆಂಡುಗಳಿವೆ ಎಂದು ಲೆಕ್ಕ ಹಾಕಿ ಕಳುಹಿಸಿದ್ದರು. ಆ ಜನರು ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ನಾವು 5,000 ವರ್ಷಗಳೆಂದು ಹೇಳುತ್ತೇವೆ. ಸಂಪೂರ್ಣ ಲೆಕ್ಕಾಚಾರ ಮಾಡಬಹುದು. ಲಕ್ಷಾಂತರ ವರ್ಷಗಳ ಮಾತು ಯಾರಿಗೂ ನೆನಪಿರಲು ಸಾಧ್ಯವಿಲ್ಲ.
ಹಾಗಾಗಿ ಅವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳು. ಅದರಲ್ಲಿಯೂ ಅತಿ ದೊಡ್ಡ ಅಜ್ಞಾನವೆಂದರೆ ಈಶ್ವರನನ್ನು ಸರ್ವವ್ಯಾಪಿ ಎಂದು ಕರೆಯುವುದು. ಅಜ್ಞಾನದಲ್ಲಿ ಮನುಷ್ಯರು ಸಂಪೂರ್ಣವಾಗಿ ಕುರುಡರಾಗುತ್ತಾರೆ. ಈ ಕಣ್ಣುಗಳಿಂದ ಕುರುಡರಲ್ಲ, ಜ್ಞಾನದ ಮೂರನೇ ನೇತ್ರವಿಲ್ಲ. ಹಾಗಾಗಿ ಎಲ್ಲರೂ ಕುರುಡನ ಮಕ್ಕಳಾದ ಕುರುಡರೇ ಆಗಿದ್ದಾರೆ. ನಿಮಗೆ ಈಗ ಜ್ಞಾನದ ನೇತ್ರ ಸಿಕ್ಕಿದೆ. ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುತ್ತೀರಿ. ಲಕ್ಷಾಂತರ ವರ್ಷಗಳ ಮಾತಾಗಿದ್ದರೆ ತಿಳಿಯುವುದು ಹೇಗೆ ಸಾಧ್ಯ? ಈಗ ನೀವು ತಂದೆ ಯಾರು, ಹೇಗೆ ಬರುತ್ತಾರೆ, ಏನು ಕರ್ತವ್ಯ ಮಾಡುತ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ನೀವು ಎಲ್ಲರ ವೃತ್ತಿಯನ್ನು ಅಂದ್ರೆ ಆಕ್ಯುಪೇಷನ್, ಜನ್ಮ ಪತ್ರಿಕೆಯನ್ನು ತಿಳಿದುಕೊಳ್ಳುತ್ತೀರಿ. ಇನ್ನು ವೃಕ್ಷದ ಎಲೆಗಳು ಅಸಂಖ್ಯಾತವಾಗಿವೆ, ಅವುಗಳನ್ನು ಎಣಿಸಲು ಸಾಧ್ಯವಿಲ್ಲ. ಈ ಬೇಹದ್ದಿನ ಸೃಷ್ಟಿರೂಪಿ ವೃಕ್ಷದಲ್ಲಿ ಎಷ್ಟು ಎಲೆಗಳಿವೆ? 5,000 ವರ್ಷಗಳಲ್ಲಿ ನೀವು ಕೋಟ್ಯಾಂತರ ಎಂದು ಹೇಳುತ್ತೀರಿ. ಕೋಟ್ಯಾಂತರದಲ್ಲಿ ಯಾರೋ ಒಬ್ಬರು ಇದನ್ನು ತಿಳಿದುಕೊಳ್ಳುತ್ತಾರೆ. 5,000 ವರ್ಷಗಳಲ್ಲಿ ಕೋಟ್ಯಾಂತರ ಮನುಷ್ಯರಾಗಿದ್ದಾರೆ ಎಂದರೆ ಲಕ್ಷಾಂತರ ವರ್ಷಗಳಲ್ಲಿ ಎಷ್ಟು ಅಸಂಖ್ಯಾತ ಮನುಷ್ಯರಾಗುತ್ತಾರೆ? ಬಹಳಷ್ಟು ಆಗುತ್ತಾರೆ. ಭಕ್ತಿ ಮಾರ್ಗದಲ್ಲಿ ತೋರಿಸುತ್ತಾರೆ, ಸತ್ಯಯುಗ ಇಷ್ಟು ವರ್ಷ, ತ್ರೇತಾಯುಗ ಇಷ್ಟು ವರ್ಷ, ದ್ವಾಪರ ಯುಗ ಇಷ್ಟು ವರ್ಷ ಎಂದು ಎಲ್ಲಿ ಬರೆಯಲಾಗಿದೆ? ಹಾಗಾಗಿ ತಂದೆಯೇ ಕುಳಿತು ಎಲ್ಲಾ ರಹಸ್ಯಗಳನ್ನು ನೀವು ಮಕ್ಕಳಿಗೆ ತಿಳಿಸುತ್ತಾರೆ. ಮಾವಿನ ಬೀಜವನ್ನು ನೋಡಿದಾಗ ಮಾವಿನ ಮರ ಕಣ್ಣ ಮುಂದೆ ಬರುತ್ತದೆ. ಈಗ ಮನುಷ್ಯ ಸೃಷ್ಟಿಯ ಬೀಜರೂಪ ನಿಮ್ಮ ಮುಂದಿದ್ದಾರೆ. ಅವರೇ ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ, ಏಕೆಂದರೆ ಅವರು ಚೈತನ್ಯರಾಗಿದ್ದಾರೆ. ಇದು ನಮ್ಮ ತಲೆ ಕೆಳಗಾದ ವೃಕ್ಷ ಅಂದ್ರೆ ಉಲ್ಟಾ ವೃಕ್ಷ ಎಂದು ತಿಳಿಸುತ್ತಾರೆ. ಅದರಲ್ಲಿ ಎಷ್ಟು ಕೋಟಿ ಮನುಷ್ಯರು ಪಾತ್ರಧಾರಿಗಳಾಗಿದ್ದಾರೆ. ಈ ಪ್ರಪಂಚದಲ್ಲೇನಿದೆಯೋ ಅದು ಜಡ ಅಥವಾ ಚೈತನ್ಯ, ಎಲ್ಲವೂ ಹುಬಹು ರಿಪೀಟ್ ಆಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಈಗ ಎಷ್ಟು ವೃದ್ಧಿಯಾಗುತ್ತಲೇ ಇರುತ್ತದೆ. ಸತ್ಯಯುಗದಲ್ಲಿ ಇಷ್ಟೊಂದು ಇರುವುದಿಲ್ಲ. ಇಂತಹ ವಸ್ತು ಆಸ್ಟ್ರೇಲಿಯಾದಿಂದ, ಜಪಾನ್ನಿಂದ ಬಂದಿದೆ ಎಂದು ಹೇಳುತ್ತಾರೆ. ಸತ್ಯಯುಗದಲ್ಲಿ ಆಸ್ಟ್ರೇಲಿಯಾ, ಜಪಾನ್ ಇತ್ಯಾದಿ ಇತ್ತೆ. ಡ್ರಾಮಾದ ಅನುಸಾರ ಅಲ್ಲಿನ ವಸ್ತುಗಳು ಇಲ್ಲಿಗೆ ಬರುತ್ತವೆ. ಅಮೆರಿಕದಿಂದ ಗೋಧಿ ಬರುತ್ತದೆ. ಸತ್ಯಯುಗದಲ್ಲಿ ಎಲ್ಲಿಂದ ಬರುತ್ತದೆ? ಅಲ್ಲಿರುವುದೇ ಒಂದೇ ಧರ್ಮ. ಇಲ್ಲಿ ಧರ್ಮಗಳು ವೃದ್ಧಿಯಾಗುತ್ತಾ ಹೋಗುತ್ತವೆ. ಹಾಗಾಗಿ ಅವುಗಳ ಜೊತೆಗೆ ವಸ್ತುಗಳು ಹೊರಬರುತ್ತಾ ಹೋಗುತ್ತವೆ. ಸತ್ಯಯುಗದಲ್ಲಿ ಎಲ್ಲಿಂದಲೂ ತರಿಸಿಕೊಳ್ಳಬೇಕಾದ ಅಗತ್ಯವಿರುವುದಿಲ್ಲ. ಈಗ ನೋಡಿ, ಎಲ್ಲೆಲ್ಲಿಂದ ತರಿಸಿಕೊಳ್ಳುತ್ತಾರೆ. ಮನುಷ್ಯರು ವೃದ್ಧಿಯಾಗುತ್ತಾ ಹೋದರು, ಹಾಗಾಗಿ ಹೊಸ ಹೊಸ ವಸ್ತುಗಳು ವೃದ್ಧಿಯಾಗುತ್ತಾ ಹೋದವು. ಮದ್ದು, ಗುಂಡು ಇತ್ಯಾದಿಗಳು ಮೊದಲು ಇತ್ತೆ. ಈ ಎಲ್ಲ ವಸ್ತುಗಳು ನಂತರ ಬಂದವು. ಸತ್ಯಯುಗದಲ್ಲಿ ಯಾವುದೇ ವಸ್ತು ಅಪ್ರಾಪ್ತವಾಗಿರುವುದಿಲ್ಲ. ಅಲ್ಲಿ ಪ್ರತಿಯೊಂದು ವಸ್ತುವು ಸತೋಪ್ರಧಾನವಾಗಿ ಚೆನ್ನಾಗಿ ಇರುತ್ತದೆ. ಮನುಷ್ಯರೇ ಸತೋಪ್ರಧಾನರಾಗಿದ್ದಾರೆ. ಮನುಷ್ಯರು ಒಳ್ಳೆಯವರಾಗಿದ್ದರೆ ಸಾಮಗ್ರಿಗಳು ಚೆನ್ನಾಗಿ ಇರುತ್ತವೆ. ಮನುಷ್ಯರು ಕೆಟ್ಟವರಾಗಿದ್ದರೆ ಸಾಮಗ್ರಿಗಳು ಹಾನಿಕಾರಕವಾಗಿರುತ್ತವೆ. ವಿಜ್ಞಾನದ ಮುಖ್ಯ ವಸ್ತುಗಳೆಂದರೆ ಅಟಮಿಕ್ ಬಾಂಬ್ಗಳು. ಇದರಿಂದಲೇ ಎಷ್ಟೊಂದು ವಿನಾಶವಾಗುತ್ತದೆ. ಹೇಗೆ ತಯಾರಿಸುತ್ತಿರಬಹುದು? ತಯಾರಿಸುವ ಆತ್ಮದಲ್ಲಿ ಮೊದಲೇ ಡ್ರಾಮಾದ ಅನುಸಾರ ಜ್ಞಾನವಿರುತ್ತದೆ. ಸಮಯ ಬಂದಾಗ ಅವರಲ್ಲಿ ಆ ಜ್ಞಾನ ಬರುತ್ತದೆ. ಯಾರಲ್ಲಿ ವಿಜ್ಞಾನವಿರುತ್ತದೆಯೋ ಅವರೇ ಆ ಕೆಲಸ ಮಾಡುತ್ತಾರೆ ಮತ್ತು ಇತರರಿಗೆ ಕಲಿಸುತ್ತಾರೆ. ಕಲ್ಪಕಲ್ಪವು ಯಾವ ಪಾತ್ರವನ್ನು ಅಭಿನಯಿಸಿದ್ದಾರೋ ಅದನ್ನೇ ಮತ್ತೆ ಅಭಿನಯಿಸುತ್ತಾರೆ. ಈಗ ನೀವು ಜ್ಞಾನವಂತರಾಗುತ್ತಿದ್ದೀರಿ. ಇದಕ್ಕಿಂತ ಹೆಚ್ಚಿನ ಜ್ಞಾನ ಇರುವುದೇ ಇಲ್ಲ. ಈ ಜ್ಞಾನದಿಂದ ನೀವು ದೇವತೆಗಳಾಗುತ್ತೀರಿ. ಇದಕ್ಕಿಂತ ಶ್ರೇಷ್ಠವಾದ ಜ್ಞಾನ ಯಾವುದೂ ಇಲ್ಲ. ಅದು ಮಾಯೆಯ ಜ್ಞಾನ. ಯಾವುದರಿಂದ ವಿನಾಶವಾಗುತ್ತದೆ? ಆ ಜನರು ಚಂದ್ರನಲ್ಲಿಗೆ ಹೋಗುತ್ತಾರೆ, ಹುಡುಕುತ್ತಾರೆ. ನಿಮಗೇನು ಇದು ಹೊಸ ವಿಷಯವಲ್ಲ. ಇದೆಲ್ಲವೂ ಮಾಯೆಯ ವೈಭವ. ಬಹಳ ಪ್ರದರ್ಶನ ಮಾಡುತ್ತಾರೆ, ಅತಿ ಆಳಕ್ಕೆ ಹೋಗುತ್ತಾರೆ. ಏನಾದರೂ ಚಮತ್ಕಾರ ತೋರಿಸಲು ಬಹಳ ಬುದ್ಧಿ ಉಪಯೋಗಿಸುತ್ತಾರೆ. ಬಹಳ ಚಮತ್ಕಾರ ಮಾಡುವುದರಿಂದ ನಷ್ಟವಾಗುತ್ತದೆ. ಇದು ಕೂಡ ಮೊದಲೇ ತಯಾರಾದ ಡ್ರಾಮಾ ಆಗಿದೆ. ಅವರ ಮೆದುಳಿನಲ್ಲಿ ವಿನಾಶದ ಆಲೋಚನೆಗಳೇ ಬರುತ್ತವೆ. ಏನೇನೋ ತಯಾರಿಸುತ್ತಲೇ ಇರುತ್ತಾರೆ.
ತಯಾರಿಸುವವರಿಗೆ ತಿಳಿದಿದೆ ಇವುಗಳಿಂದ ವಿನಾಶವಾಗುತ್ತದೆ ಎಂದು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಈ ಸಮಯದಲ್ಲಿ ಅತಿ ಹೆಚ್ಚು ಬಲಶಾಲಿಗಳೆಂದರೆ ಇವರಿಬ್ಬರು. ಎರಡು ಬೆಕ್ಕುಗಳು ಜಗಳವಾಡಿದವು. ಬೆಣ್ಣೆಯನ್ನು ಮೂರನೆಯವನು ತಿಂದನು. ಕಥೆಯು ಪೈಸೆಗಾಸಿನದ್ದು, ಅಂದ್ರೆ ಹಣದ್ದಾಗಿದೆ. ಆಟ ಎಷ್ಟು ದೊಡ್ಡದಿದೆ, ಇವರ ಹೆಸರೇ ಪ್ರಸಿದ್ಧವಾಗಿದೆ. ಇವರ ಮೂಲಕವೇ ವಿನಾಶವಾಗುತ್ತದೆ. ಕ್ರಿಶ್ಚಿಯನ್ನರು ಅರ್ಥ ಮಾಡಿಕೊಳ್ಳುತ್ತಾರೆ, ಪ್ಯಾರಡೈಸ್ ಇತ್ತು, ಆದರೆ ನಾವಿರಲಿಲ್ಲ. ಇಸ್ಲಾಮಿಗಳು ಬೌದ್ಧರೂ ಇರಲಿಲ್ಲ. ಮೊಟ್ಟ ಮೊದಲು ದೇವತಾ ರಾಜವಂಶವಿತ್ತು. ಕ್ರಿಶ್ಚಿಯನ್ನರ ತಿಳುವಳಿಕೆ ಚೆನ್ನಾಗಿ ಇದೆ. ಭಾರತವಾಸಿಗಳು ನಂತರ ದೇವತಾ ಧರ್ಮ ಲಕ್ಷಾಂತರ ವರ್ಷಗಳ ಹಿಂದೆ ಇತ್ತು ಎಂದು ಹೇಳುತ್ತಾರೆ. ಹಾಗಾಗಿ ಮೂರ್ಖರಾದರು ಅಲ್ಲವೇ? ಈಗ ನಿಮಗೆ ಗೊತ್ತಿದೆ, ನಂಬರ್ ವಾರ್ ಆಗಿಯೇ ಇರುತ್ತದೆ. ಇದು ಶಿಕ್ಷಣ ಅಲ್ವಾ? ಯಾರು ಹೆಚ್ಚು ತಿಳಿಸುತ್ತಾರೋ ಅವರು ಒಳ್ಳೆಯವರು ಎಂದು ಭಾವಿಸಲಾಗುತ್ತದೆ. ಕಡಿಮೆ ತಿಳಿಸುವವರು ಕಡಿಮೆ ಅರ್ಥ ಮಾಡಿಕೊಳ್ಳುತ್ತಾರೆ. ನಂತರ ತಿಳಿಸುವವರಲ್ಲಿಯೂ ಮಾಯೆ ಬರುತ್ತದೆ. ಇಂದು ತಿಳಿಸುತ್ತಿರುತ್ತಾರೆ, ನಾಳೆ ಓಡಿ ಹೋಗುತ್ತಾರೆ. ಮದುವೆ ಇತ್ಯಾದಿ ಮಾಡಿಕೊಂಡು ಚಟ್ಟಾಗಿ ಬಿಡುತ್ತಾರೆ, ಅಂದ್ರೆ ಸಮಾಪ್ತಿಯಾಗಿ ಬಿಡುತ್ತಾರೆ. ನಂತರ ನಿಧಾನವಾಗಿ ಜ್ಞಾನವು ಮುಗಿದು ಹೋಗುತ್ತದೆ, ಅಂದ್ರೆ ಅವ್ರ ಬುದ್ಧಿಯಿಂದ ಜ್ಞಾನ ಸಮಾಪ್ತಿಯಾಗುತ್ತದೆ. ತಂದೆ ಎಲ್ಲಾ ವಿಷಯಗಳನ್ನು ತಿಳಿಸುತ್ತಲೇ ಇರುತ್ತಾರೆ. ತಂದೆ ಬಹಳ ಸುಲಭವಾದ ದಾರಿಯನ್ನು ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡಿ ಮತ್ತು ನೀವು ಚಿನ್ನದ ಪಾತ್ರೆಯಾಗುತ್ತೀರಿ. ಇದರಲ್ಲಿ ಧಾರಣೆ ಚೆನ್ನಾಗಿರಬೇಕು. ಚಿನ್ನದ ಪಾತ್ರೆ ತಂದೆಯ ನೆನಪಿನಿಂದಲೇ ಆಗುತ್ತದೆ. ನೆನಪಿನ ಯಾತ್ರೆಯಿಂದಲೇ ಪಾಪಗಳು ನಾಶವಾಗುತ್ತವೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ವರದಾನ. ಆತ್ಮಿಕ ಗುಲಾಬಿ ಭವ. ಸದಾ ಅರಳಿದಂತಿರುವ ಮತ್ತು ಸದಾ ಆತ್ಮಿಕ ನೆನಪಿನಲ್ಲಿ ಇರುವವರೇ ಆತ್ಮಿಕ ಗುಲಾಬಿಗಳು. ಅರಳಿದಂತಿರುವ ಎಂದರೆ ದೂರದಿಂದಲೇ ಆಕರ್ಷಿಸುವವರು. ತೋಟಗಾರನಿಗೆ ನೀವು ಅತಿ ಪ್ರಿಯರಾಗಿದ್ದೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.